ಮಹತ್ವದ ಸಭೆಯನ್ನ ನಡೆಸ್ತಾರೆ, ಚರ್ಚೆಯನ್ನ ನಡೆಸ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಪ್ರಿಪರೇಷನ್ ಆಗಿದೆಯೋ ಪಾಕಿಸ್ತಾನದಲ್ಲೂ ಕೂಡ ಡೆಫಿನೆಟ್ಲಿ ಅದೇ ರೀತಿಯ ಪ್ರಿಪರೇಷನ್ ಆಗಿರುತ್ತೆ. ಡೀಟೇಲ್ಸ್ ಯುದ್ಧ ಭೂಮಿಯಿಂದ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಡಿಜಿಎಂಒಗಳ ಸಭೆ ಆರಂಭ ಆಗೋದಕ್ಕೆ ಕೌಂಟ್ಡೌನ್, ಇನ್ನೇನು ಸಭೆ ಆರಂಭ ಆಗಬೇಕಾಗಿದೆ. ನೀವು ಗಡಿಯಲ್ಲಿ ಇದ್ಕೊಂಡು ವರದಿ ಮಾಡ್ತಿದ್ದೀರಾ, ನಿಮಗೆ ಅಲ್ಲಿನ ಸೂಕ್ಷ್ಮತೆ ತುಂಬಾ ಚೆನ್ನಾಗಿ ಗೊತ್ತು. ಕದನ ವಿರಾಮ ಉಲ್ಲಂಘನೆ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ನೀವು ಅಲ್ಲೇ ಇದ್ರಿ. ಸೊ ಯಾವೆಲ್ಲ ವಿಚಾರವನ್ನ ಹೈಲೈಟ್ ಮಾಡುವಂತಹ ಸಾಧ್ಯತೆ ಇದೆ? ಪಾಕಿಸ್ತಾನಕ್ಕೆ ಏನೆಲ್ಲ ವಾರ್ನ್ ಮಾಡಬಹುದು ಭಾರತ? ಸಭಾ ಈಗಾಗಲೇ ಒಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟದ ಸಭೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಈಗಿರುವಂತಹ ಪರಿಸ್ಥಿತಿ ಮತ್ತೆ ಒಂದು ವೇಳೆ ಸಭೆಯ ನಂತರ ಡಿಜಿಎಂಒಗಳ ಸಭೆಯ ನಂತರ ಆಗಬೇಕಾಗಿರ್ತಕ್ಕಂತಹ ಭದ್ರತಾ ದೃಷ್ಟಿಯಿಂದ ಆ ಸಭೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎರಡೂ ಡಿಜಿಎಂಒಗಳು ಅಂದ್ರೆ ಭಾರತ ಮತ್ತೆ ಪಾಕಿಸ್ತಾನ ಎರಡೂ ಡಿಜಿಎಂಒಗಳ ನಡುವೆ ನಡೆಯುವಂತಹ ಸಭೆಗೆ ಮುಂಚಿತವಾಗಿ ಯಾವೆಲ್ಲ ಪ್ರಮುಖವಾದಂತಹ ನಿರ್ಣಯಗಳನ್ನು ಕೈಗೊಳ್ಳಬೇಕು, ಮತ್ತೆ ಆ ಸಭೆಯಲ್ಲಿ ಭಾರತದ ಪಾತ್ರ ಏನಿರಬೇಕು, ಮತ್ತೆ ಭಾರತದ ನಿಲುವನ್ನ ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಬೇಕು, ಮತ್ತೆ ಪಾಕಿಸ್ತಾನ ಒಂದು ವೇಳೆ ಅದಕ್ಕೇನಾದ್ರೂ ಒಪ್ಪಿಲ್ಲ ಅಂತಂದ್ರೆ ಅಥವಾ ಪಾಕಿಸ್ತಾನದ ಕೆಲವೊಂದು ಅವರು ಸಹಿತ ನಾವು ಹೆಂಗೆ ಪ್ರಿಪರೇಷನ್ ಮಾಡ್ಕೊಂಡು ಬಂದಿರ್ತೀವಲ್ಲ ಅದೇ ರೀತಿಯಾದಂತಹ ಪ್ರಿಪರೇಷನ್ ಗಳನ್ನ ಅವರು ಮಾಡ್ಕೊಂಡು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಇಡುವಂತಹ ಪ್ರಶ್ನೆಗಳಿಗೆ ಮತ್ತೆ ಅದಾದ್ಮೇಲೆ ಎರಡೂ ಸಭೆಗಳ ನಡುವಂತ ಎರಡು ನಾಯಕರ ನಡುವೆ ನಡೆಯುವಂತಹ ಒಂದು ಆ ಮಾತುಕತೆಯ ನಂತರದ ಎಫೆಕ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಅವಾಗಲೇ ಹೇಳ್ತಾ ಇದ್ರಿ, ಕದನ ವಿರಾಮ ಉಲ್ಲಂಘನೆಯ ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಮೂಲವಾದಂತಹ ಕಾರಣ ಆಗಿದ್ದು, ಕದನ ವಿರಾಮ ಘೋಷಣೆ ಆದ್ಮೇಲೆ ಪಾಕಿಸ್ತಾನ ನಿರಂತರವಾಗಿ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡುತ್ತಲ್ಲ. ನೀವು ಗಡಿ ಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ, ಯಾಕಂದ್ರೆ ಸಭೆಗಳ ಮೇಲೆ ಸಭೆ ನಡೆಯುವಂತದ್ದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಗೆ ಗ್ರೌಂಡ್ ರಿಯಾಲಿಟಿನೇ ಬೇರೆ ಇರುತ್ತೆ ಸಭಾ. ಕಾರಣ ಏನು ಅಂದ್ರೆ ಇಲ್ಲಿ ಕದನ ವಿರಾಮ ಉಲ್ಲಂಘನೆಯ ವಿಚಾರವನ್ನ ನೀವು ನಾರ್ಮಲ್ ಆಗಿರುವಂತಹ ಜನರಿಗೆ ಕೇಳಿದ್ರು ಹೇಳ್ತಾರೆ. ಅವ್ರು ಹೇಳುವಂತದ್ದು ಏನ್ ಗೊತ್ತಾ, ನೀವು ಪಾಕಿಸ್ತಾನ ಜೊತೆ ಕದನ ವಿರಾಮವನ್ನು ಘೋಷಣೆ ಮಾಡ್ಕೊಂಡ ಸಂದರ್ಭದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಸಹಿತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಯಾಕಂದ್ರೆ ಈ ರೀತಿಯಾದಂತಹ ಎಷ್ಟೋ ವಿಚಾರಗಳನ್ನ ನಾವು ನೋಡಿದೀವಿ. ಯಾಕಂದ್ರೆ ಪ್ರತಿ ಬಾರಿಯೂ ಸಹಿತ ಗಡಿ ಭಾಗದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಮಿಲಿಟರಿ ಆಪರೇಷನ್ ಆಗಿರುವಂತಹ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟಿಗೆ ಸುದ್ದಿಗಳಾಗ್ತಾ ಇದೆ. ಆದ್ರೆ ಇಲ್ಲಿ ಗಡಿ ಭಾಗದಲ್ಲಿ ಏನಾಗುತ್ತೆ, LOCS ಪ್ರದೇಶಗಳಲ್ಲಿ ನಿರಂತರವಾದಂತಹ ಏನಂದ್ರೆ ಪ್ರವೋಕ್ ಮಾಡುವಂತಹ ಗುಂಡಿನ ಚಟುವಟಿಕೆಗಳು ನಡೀತಾನೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಕೂತ್ಕೊಂಡು ಸಭೆ ಮಾಡ್ತಾರೆ. ಸಭೆ ಮಾಡಿದ ಸಂಜೆನೆ ಮತ್ತೊಂದು ಸುತ್ತಿನ ಏನಂದ್ರೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಭಾರತವು ಸಹಿತ ತಕ್ಕ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ನೀವು ಕಳೆದ ಒಂದು 3 ವರ್ಷದಿಂದ ನೋಡಿದ್ರೆ 3500 ರಿಂದ 3700 ಬಾರಿ ಏನಂದ್ರೆ ಈ ರೀತಿಯಾದಂತಹ ಗಡಿಯ ಭಾಗದಲ್ಲಿ ಫೈರಿಂಗ್ ಆಗಿರುವಂತಹ ಎಷ್ಟು ಎಕ್ಸಾಂಪಲ್ಸ್ ಗಳಿದಾವೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಆ ಎಲ್ಲಾ ವಿಚಾರಗಳ ಬಗ್ಗೆನೂ ಸಹಿತ ಪ್ರಶ್ನೆಯನ್ನ ಎತ್ತುವಂತಹ ಸಾಧ್ಯತೆಗಳಿದಾವೆ. ಮತ್ತೆ ಅದರ ಜೊತೆಗೆ ಭಾರತ ತೆಗೆದುಕೊಂಡಿರ್ತಕ್ಕಂತಹ ನಿಲುವಿನ ಬಗ್ಗೆ, ಯಾಕಂದ್ರೆ ಭಾರತ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ನಮ್ಮ ಆಪರೇಷನ್ ಇದ್ದಿದ್ದು ಕೇವಲ ಉಗ್ರರ ವಿಚಾರವಾಗಿದೆ. ಭಾರತದ ಏನಂದ್ರೆ ನೆಲದಲ್ಲಿ ಬಂದು ದಾಳಿ ಮಾಡಿರ್ತಕ್ಕಂತಹ ಉಗ್ರರನ್ನ ಸದೆ ಬಿಡುವಂತಹ ಕೆಲಸಕ್ಕಾಗಿ ನಾವು ಮೊದಲು ಯಾವ ಒಂದು ಆಪರೇಷನ್ ನ ಕೈ ಎತ್ಕೊಂಡ್ವಿ ಅನ್ನುವಂತಹ ವಿಚಾರ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಇದು ಕೇವಲ ಈ ಮುಂದೆ ಹೆಂಗೆ ನಿಲ್ಲಿಸಬೇಕು ಅಂತಲ್ಲ, ಯಾಕೆ ಆರಂಭ ಆಯಿತು, ಸದ್ಯದ ಪರಿಸ್ಥಿತಿ ಏನಿದೆ, ಮುಂದಿನ ಪರಿಸ್ಥಿತಿ ಏನಿದೆ, ಈ ಮೂರರ ಬಗ್ಗೆನೂ ಸಹಿತ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಒಂದು ಮಾಹಿತಿನ ಕೊಡುವಂತಹ ಕೆಲಸ ಅಂದ್ರೆ ನಾವು ನೇರವಾಗಿ ಯಾವುದೇ ಕಾರಣಕ್ಕೂ ಮಿಲಿಟರಿ ಆಪರೇಷನ್ಸ್ ಗಳ ಮೇಲೆ ಅಥವಾ ಮಿಲಿಟರಿಯ ಕ್ಯಾಂಪ್ ಗಳ ಮೇಲೆ ಆಗಲಿ ಅಥವಾ ಜನಸಾಮಾನ್ಯರು, ಸಾರ್ವಜನಿಕರು ಅಥವಾ ನಾಗರಿಕರಿಗೂ ಇರುವಂತಹ ಸ್ಥಳಗಳ ಮೇಲೆ ನಾವು ದಾಳಿ ಮಾಡಿದ್ದಲ್ಲ, ನಾವು ದಾಳಿ ಮಾಡಿರುವಂತದ್ದು ಉಗ್ರರ ನೆಲೆಗಳ ಮೇಲೆ. ಅದಕ್ಕೆ ಪ್ರೂಫ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಮೇಲೆ ಆಗಿರ್ತಕ್ಕಂತಹ ದಾಳಿ ಮತ್ತೆ ಪ್ರತಿ ದಾಳಿಯ ಸಂಪೂರ್ಣ ವಿಚಾರ ಚರ್ಚೆ ಆದ್ಮೇಲೆ ಈಗ ಕದನ ವಿರಾಮ ಉಲ್ಲಂಘನೆ ಮಾಡಿರ್ತಕ್ಕಂತಹ ಪಾಕಿಸ್ತಾನದ ನಡೆಯ ಬಗ್ಗೆನೂ ಸಹಿತ ಇಲ್ಲಿ ಪ್ರಶ್ನೆ ಹೇಳುತ್ತೆ. ಆ ಪಾಕಿಸ್ತಾನದ ನಡೆಯ ಬಗ್ಗೆ ಪ್ರಶ್ನೆ ಇದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದನ್ನ ಯಾವ ರೀತಿಯಾಗಿ ಡಿಫೈನ್ ಮಾಡ್ಕೊಳ್ಳುತ್ತೆ, ಯಾಕೆ ಮಾಡ್ತು ಅಂತ. ಇಲ್ಲಿ ನಮಗೆ ಒಂದು ಹಂತದಲ್ಲಿ ಭಾರತಕ್ಕೆ ಅಪ್ಪರ್ ಹ್ಯಾಂಡ್ ಇರುವಂತದ್ದೇನೆಂದ್ರೆ, ಕದನ ವಿರಾಮ ಉಲ್ಲಂಘನೆಯ ಮಾಡಿರ್ತಕ್ಕಂತಹ ಪಾಕಿಸ್ತಾನದ ನಡೆಯ ನಂತರವೂ ಸಹಿತ ಭಾರತ ಯಾವುದೇ ಕಾರಣಕ್ಕೂ ಸಹಿತ ಪ್ರತಿ ದಾಳಿಯನ್ನ ಮಾಡೋದಿಲ್ಲ. ಪ್ರತಿ ದಾಳಿಯನ್ನ ಯಾಕೆ ಮಾಡೋದಿಲ್ಲ, ಯಾಕಂದ್ರೆ ಇವತ್ತಿನ ಸಭೆಯ ಕಾರಣಕ್ಕಾಗಿ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇರುವಂತದ್ದು. ಇವತ್ತಿನ ಸಭೆಯ ನಂತರದಲ್ಲಿ ಯಾವೆಲ್ಲ ವಿಚಾರಗಳು ಹೊರಗಡೆ ಬರ್ತವೆ, ಯಾವೆಲ್ಲ ವಿಚಾರಗಳು ಏನಂದ್ರೆ ಭದ್ರತಾ ದೃಷ್ಟಿಯಿಂದ ಮತ್ತೆ ಎರಡೂ ದೇಶಗಳ ಒಪ್ಪಂದದ ದೃಷ್ಟಿಯಿಂದ ಒಳಗಡೆ ಇರ್ತವೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇವತ್ತಿನ ಸಭೆಯಲ್ಲಿ ಬಹುತೇಕ ಭಾರತ ಕೆಲವೊಂದು ವಿಚಾರಗಳನ್ನ ಮೆನ್ಷನ್ ಮಾಡಬಹುದು. ಒಂದು ಏನಂದ್ರೆ ಇವತ್ತಿನ ಸಭೆ ಕೇವಲ ರಾಜತಾಂತ್ರಿಕವಾಗಿರೋದಿಲ್ಲ, ಅದು ಕೇವಲ ಎರಡೂ ದೇಶಗಳ ಡಿಜಿಎಂಒ ಅವರ ನೇತೃತ್ವದಲ್ಲಿ ನಡೆಯುವಂತಹ ಕಾರಣಕ್ಕಾಗಿ ಸೇನೆಯ ಚಟುವಟಿಕೆಗಳ ವಿಚಾರವಾಗಿ ಅಂದ್ರೆ ದಾಳಿಯ ಚಟುವಟಿಕೆಗಳ ವಿಚಾರವಾಗಿ ಎರಡೂ ದೇಶಗಳ ನಡುವೆ ನಡೆದಿರತಕ್ಕಂತಹ ಏನಂದ್ರೆ ಈ ಯುದ್ಧದ ಕಾರ್ಮೋಡ ಇದೆಯಲ್ಲ, ಇದರ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ರಾಜತಾಂತ್ರಿಕವಾಗಿ ಚರ್ಚೆಗಳಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಸಹಿತ ಬೇರೆ ಬೇರೆ ಕಾರಣಕ್ಕಾಗಿ, ಫಾರ್ ಎಕ್ಸಾಂಪಲ್ ಈಗ ಸಿಂಧು ನದಿಯ ಒಪ್ಪಂದ ಇತ್ತು, ಅದನ್ನ ಸಂಪೂರ್ಣವಾಗಿ ಭಾರತ ಏನಂದ್ರೆ ತೆಗೆದುಹಾಕುವಂತಹ ಕೆಲಸಕ್ಕೆ ಮುಂದಾಗಿತ್ತು. ಆ ವಿಚಾರ ಈ ಒಂದು ಸಭೆಯಲ್ಲಿ ಬರೋದಿಲ್ಲ. ಈ ಸಭೆಯಲ್ಲಿ ನಡೆಯುವಂತದ್ದು ಕೇವಲ ಮಿಲಿಟರಿಯ ಆಪರೇಷನ್ಗೆ ಸಂಬಂಧಪಟ್ಟಂತಹ ವಿಚಾರ
ದಿವಸಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂತಹ ಸಭೆ. ಹಾಗಾಗಿ ಆ ಸಭೆಗೂ ಮುನ್ನ ಒಂದ್ ಕಡೆ ಪ್ರಧಾನಿಯವರ ಸಭೆ ನಡೆಯುತ್ತೆ. ಪ್ರಧಾನಿಯವರ ಸಭೆಯಲ್ಲಿ ಈ ಸಭೆಯ ನಂತರ ಅಂದ್ರೆ ಡಿಜಿಎಂಗಳ ಸಭೆಯ ನಂತರ ಏನಾದರೂ ಅದನ್ನು ಒಪ್ಪಿಗೆ ಆಗ್ಲಿಲ್ಲ ಅಂದ್ರೆ ಅಥವಾ ಒಪ್ಪಂದ ಆದ ಮೇಲೆ ಯಾವ ರೀತಿಯಾದಂತಹ ಭದ್ರತೆ ಇರಬೇಕು, ಎರಡರ ಬಗ್ಗೆನೂ ಸಹಿತ ಇಂಪಾರ್ಟೆಂಟ್ ಆಗಿರುವಂತಹ ಮೀಟಿಂಗ್ ನಡೆಸಲಾಗಿದೆ. ಹಾಗಾಗಿ ಈಗ ಡಿಜಿಎಂಗಳ ಸಭೆಯ ನಂತರ ಅಂತಿಮವಾದಂತಹ ನಿರ್ಧಾರ ಹೊರಗೆ ಬರುತ್ತೆ. 2:30ಕ್ಕೆ ಯಾವ ರೀತಿಯಂತಹ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು ಅನ್ನುವಂತಹ ವಿಚಾರವೂ ಸಹಿತ ಅಧಿಕೃತವಾಗಿ ಮಾಧ್ಯಮದ ಮುಂಗಡೆ ಬಂದು ಭಾರತದ ಡಿಜಿಎಂ ಮಾಹಿತಿನ ಕೊಡುವಂತಹ ಸಾಧ್ಯತೆ ಇರುವಂತದ್ದು. ಸಭಾ ಜಗದೀಶ್, ಇದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಆಗುವಂತಹ ಮೀಟಿಂಗ್ ಎಷ್ಟೊತ್ತು ತಗೊಳ್ಳುವಂತಹ ಸಾಧ್ಯತೆ ಇದೆ? ಅದ್ರ ಬಗ್ಗೆ ಏನೆಲ್ಲ ಮಾಹಿತಿ? ಡಿಜಿಎಂಒಗಳನ್ನ ಒಳಗೊಂಡಂತೆ ಬೇರೆ ಯಾರೆಲ್ಲ ಭಾಗಿಯಾಗಬಹುದು? ಇಲ್ಲಿ ಡಿಜಿಎಂಒಗಳ ಸಭೆ ಅಂತಂದ್ರೆ ಕೇವಲ 2 ದೇಶದ ಡಿಜಿಎಂಒಗಳು ಮಾತ್ರ ಇರ್ತಾರೆ. ಅದನ್ನ ಹೊರತುಪಡಿಸಿ ಬೇರೆ ಯಾರೂ ಇರೋದಿಲ್ಲ. ಅಂದ್ರೆ ಆ ಸೇನೆಯ ಮುಖ್ಯಸ್ಥರಾಗಿರ್ಬೋದು, ಅಂದ್ರೆ ಏನೋ ಮಾನಿಟರಿಂಗ್ ಆಫೀಸರ್ ಆಗಿರ್ಬೋದು ಅಥವಾ ಏನಂತಂದ್ರೆ ಭಾರತದ ಮಾನಿಟರಿಂಗ್ ಆಫೀಸರ್ ಆಗಿರ್ಬೋದು, ಅವರು ಏನಂದ್ರೆ ಏನೋ ಇಬ್ಬರೇ ಕುತ್ಕೋತಾರೆ. ಅದರ ಜೊತೆಗೆ ಅವರ ಹಿರಿಯ ಅಧಿಕಾರಿಗಳು ಸಪೋರ್ಟಿವ್ ಆಗಿ ಕುತ್ಕೊಳ್ಳುವಂಥದ್ದು. ಅಂದ್ರೆ ಅವರ ಜೊತೆ ಇರುವಂತಹ ಸೆಕೆಂಡ್ ರ್ಯಾಂಕ್ ಅಲ್ಲಿ ಏನೋ ಅಧಿಕಾರಿಗಳು ಕುತ್ಕೊಂಡಿರ್ತಾರೆ ವಿನಃ ಬೇರೆ ಯಾರೂ ಸಹಿತ ಈ ಸಭೆಯಲ್ಲಿ ಇರೋದಿಲ್ಲ. ಇಲ್ಲಿ ಚರ್ಚೆ ಆಗುವಂತಹ ವಿಚಾರವೂ ಸಹಿತ ಮಿಲಿಟರಿ ಆಪರೇಷನ್ಗೆ ಸಂಬಂಧಪಟ್ಟಂತದ್ದು. ಅಂದ್ರೆ ಗಡಿ ಭಾಗದಲ್ಲಿ ನಡೆದಿರತಕ್ಕಂತಹ ದಾಳಿ ಆಗಿರಬಹುದು ಅಥವಾ ಗಡಿ ಆಚೆಗಿನ ಒಳಗಡೆ ನಡೀತಿರ್ತಕ್ಕಂತಹ ದಾಳಿಗಳಾಗಿರ್ಬೋದು, ಈ ದಾಳಿಯನ್ನ ಮಾಡಿರುವಂತದ್ದು ಮತ್ತೆ ದಾಳಿಯನ್ನ ನಿಲ್ಲಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಚರ್ಚೆಗಳಾಗುತ್ತೆ. ಮತ್ತೆ ಬಹುತೇಕ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಆಗುವಂತಹ ಸಾಧ್ಯತೆಗಳಿರುತ್ತೆ, 1 ರಿಂದ 1.5 ಗಂಟೆಗಳ ಕಾಲ. ಅದಾದ ಮೇಲೆ ಸಭೆಯ ಸಂಪೂರ್ಣವಾಗಿ ಇಬ್ಬರಿಗೂ ಸಹಿತ ಸಹಮತ ಮತ್ತೆ ಒಪ್ಪಿಗೆ ಇದೆ ಅಂತ ಅಂದ ಮೇಲೆ ಇಬ್ರು ಡಿಜಿಎಂಒಗಳು ಅಲ್ಲಿರುವಂತಹ ಒಪ್ಪಂದದ ಮೇಲೆ ಸಹಿ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಯಾವಾಗ ಸಹಿ ಹಾಕ್ತಾರಲ್ಲ ಅದು ಅಧಿಕೃತವಾಗಿ ಅಂತಿಮವಾಗಿ ಇರ್ತಕ್ಕಂತಹ ದಾಖಲೆಗಳಾಗ್ಬಿಡುತ್ತದು. ಇಲ್ಲಿಯವರೆಗೂ ಸಹಿತ ಮೊನ್ನೆ ಆಗಿರ್ತಕ್ಕಂಥದ್ದು ಏನಂದ್ರೆ 5 ಗಂಟೆಗೆ ಕದನ ವಿರಾಮನ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರಲ್ಲ, 2 ದೇಶಗಳು ಅದನ್ನ ಸಹಮತದಿಂದ ಒಪ್ಪಿಕೊಂಡಿರ್ತಕ್ಕಂತಹ ವಿಚಾರಗಳು ಮಾತ್ರ ವಿನಃ ಅದು ಅಧಿಕೃತವಾಗಿ ಯಾವುದೇ ಕಾರಣಕ್ಕೂ ದಾಖಲೆಯ ಮೂಲಕವಾಗಿ ಇರುವಂತಹ ಒಪ್ಪಂದ ಆಗಿರಲಿಲ್ಲ. ಆದ್ರೆ ಇವತ್ತಾಗುವಂತಹ ಒಪ್ಪಂದ ಇದೆಲ್ಲ ಅದು ದಾಖಲೆಗೆ ಸೇರುವಂತಹ ಒಪ್ಪಂದ ಆಗುತ್ತೆ. ಹಾಗಾಗಿ ಏನಂದ್ರೆ ಇವತ್ತಿನ ಸಭೆಯ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಸಭಾ ರೈಟ್ ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.